ಇವಾಗ 20 ಮೀಟರ್ಸ್ ದೂರ ಹೋಗ್ತೀನಿ. ಕನೆಕ್ಟ್ ಮಾಡೋದು ಹೇಗೆ ಅಂದರೆ ಫಸ್ಟು ಒಂದು ಓಪನ್ ಕ್ಯಾಮ್ರಾ ಅಂತ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಕರಿಯ ಲಾಗ್ ನೋಡ್ಕೊಂತ ಕುಂತ ನಮ್ಮಮ್ಮ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್. ಗೈಸ್, ವಿಷಯ ಏನಪ್ಪ ಅಂದರೆ ತಮ್ಮನೆಲ್ಲ ನೋಡೇ ಇರ್ತೀರಾ, ಮೈ ನ್ಯೂ ಮೈಕ್ ಆರ್ಡರ್ ಮಾಡಿದ್ದೆ, ಬಂದಿದೆ. ದೊಡ್ಡ ಮೈಕ್ ಏನಲ್ಲ, ಸಣ್ಣ ಮೈಕೆ. ಇದು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡೋ ಸಮಯ. ಬರ್ರಿ ಅನ್ಬಾಕ್ಸ್ ಮಾಡೋಣ. ಕಟ್ಟಲ್ ಕೂಡ ಇಟ್ಕೊಂಡಿಲ್ಲ, ಹಂಗೆ ಅನ್ಬಾಕ್ಸ್ ಮಾಡ್ತೀವಿ. ಇದು K8 ವೈರ್ಲೆಸ್ ಮೈಕ್ರೋಫೋನ್ ಅಂತ. ಇದರಲ್ಲಿ ಲೈವ್ ಶೋ, ಇಂಟರ್ವ್ಯೂ, ಬ್ಲಾಗ್ ಶಾರ್ಟ್ ವಿಡಿಯೋ, ಸಣ್ಣದಾಗಿ ಏನು ಮಾಡೋದಿದ್ರೆ ಇದು ಮಾಡ್ಬೋದು. ಹಿಂಗಡೆ ಏನು ಕೊಟ್ಟಿದ್ದಾರೆ ನೋಡ್ರಿ, ಪ್ಲಗ್ ಆ್ಯಂಡ್ ಪ್ಲೇ, 20 ಮೀಟರ್ ಆಫ್ ಆಕ್ಸೆಸಬಲ್ ರೆಸ್ಪಿಕೇಶನ್. ಅಂದರೆ 20 ಮೀಟರ್ಸ್ ದೂರ ಹೋದ್ರೂ ನಮ್ಮ ವಾಯ್ಸು ಕ್ಯಾಮ್ರಾದಿಂದ 20 ಮೀಟರ್ ದೂರ ಇದ್ರೂ ಆರಾಮಾಗಿ ಕ್ಲಿಯರಿಟಿಯಾಗಿ ಕೇಳ್ತದಂತೆ. ಚೆಕ್ ಮಾಡೋಣ. ಆಮೇಲೆ ಪ್ರೀಕೇಸ್ ರೇಡಿಯೋ, ಕ್ಲಿಯರ್ ದಮ್ಮರ್, ಹೈಲಿ ಸೆನ್ಸಿಟಿವ್, ವೈಡ್ಲಿ ಕಂಫರ್ಟೇಬಲ್. ಈ ಥರ 6 ಆಪ್ಷನ್ ಕೊಟ್ಟಿದ್ದಾರೆ. ಒಳಗೆ ಓಪನ್ ಮಾಡಿದ ತಕ್ಷಣ ಒಂದು ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಇದು ಐಫೋನ್ ಕನೆಕ್ಟ್ ಮಾಡೋದು. ಇನ್ ಕೇಸ್ ನಮ್ಮ ಹತ್ರ ಸಿ ಪಿನ್ ಟೈಪು ಕೊಟ್ಟಿದ್ದಾರೆ. ಸಿ ಪಿನ್ ಇಲ್ಲಪ್ಪ ಅಂದರೆ ಐಫೋನ್ ಇತ್ತಪ್ಪ ಅಂದರೆ ಐಫೋನಿಗೂ ಕನೆಕ್ಟ್ ಮಾಡ್ಬೋದು. ಅದನ್ಬಿಟ್ರೆ ನಾರ್ಮಲ್ ಸಿ ಕೇಬಲ್ 4 ಇತ್ತಪ್ಪ ಸಿ ಕೇಬಲ್ಗೂ ಕನೆಕ್ಟ್ ಮಾಡ್ಬೋದು. ಆಮೇಲೆ ಒಂದು ಮೈಕು ಇಲ್ಲಿ ಆನ್ ಮಾಡೋದಿರುತ್ತೆ. ಮೋಸ್ಟ್ಲಿ ಇದನ್ನು ಚಾರ್ಜ್ ಮಾಡುವ. ಇಲ್ಲಿ ಚಾರ್ಜಿಂಗ್ ಕೇಬಲ್ ಇದೆ, ಚಾರ್ಜರ್ ವೈರ್ ಕೊಟ್ಟಿದ್ದಾರೆ. ಇದನ್ನು ಕನೆಕ್ಟ್ ಮಾಡೋದು ಹೆಂಗೆ ಎಲ್ಲ ತೋರಿಸ್ತೀನಿ. ಇದು ಶರ್ಟಿಗೆ ನಾರ್ಮಲಾಗಿ ಹಿಂಗೆ ಒಳಗಡೆ ಮಾತಾಡೋದು ಕರೆಕ್ಟ್ ಸೂಟಬಲ್ ಆಗುತ್ತೆ. ಅದನ್ನು ಬಿಟ್ಟರೆ ಈ ಬಾಕ್ಸಲ್ಲಿ ಮತ್ತು ಈ ಬಾಕ್ಸಲ್ಲಿ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಸಿ ಟೈಪ್ ಚಾರ್ಜಿಂಗ್ ಪಿನ್ನು. ಇದನ್ನು ಈ ಮೈಕ್ನ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದು. ಚಾರ್ಜಿಂಗ್ ಆಮೇಲೆ ನೋಡೋಂತೆ, ಚಾರ್ಜ್ ಎಷ್ಟಿರುತ್ತೆ ಗೊತ್ತಿಲ್ಲ ನಮಗೂ. ಆಮೇಲೆ ಇದು ಬಫ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಲೆ ಎಲ್ಲ ಸ್ಪಂಜಿಂದು. ಇದೇ ಮೇನ್ ಮೈಕು. ಇದು ಹಾಳಾಗಬಾರ್ದು ಅಂತ ಒಂದು ಬಫ್ ಎಲ್ಲ ಗೊತ್ತಿರ್ತೈತಿ ನಿಮಗೆ. ಬರೀ ಇದನ್ನು ಚೆಕ್ ಮಾಡಿ ನೋಡೋಣ. ಇವಾಗ ಅನ್ಬಾಕ್ಸಿಂಗ್ ಮಾಡಿದ್ವಿ. ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂದರೆ ಫಸ್ಟು ಒಂದು ಓಪನ್ ಕ್ಯಾಮ್ರಾ ಅಂತ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಓಪನ್ ಕ್ಯಾಮ್ರಾ ಅಂತ ಆಲ್ರೆಡಿ ಏನಾದರೂ ಡೌನ್ಲೋಡ್ ಇದೆ. ಅದನ್ನು ಓಪನ್ ಮಾಡಿದ ಮೇಲೆ ಸೀದಾ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ವಿಡಿಯೋ ಸೆಟ್ಟಿಂಗ್ಸಿಗೆ ಹೋಗಿ ಆಡಿಯೋ ಸೋರ್ಸಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬಂದು ಇದೊಂದು ಪ್ಲಗ್ ಏನಿದೆಯಲ್ಲ, ಈ ಪ್ಲಗ್ನ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಇಲ್ಲೊಂದು ಮೈಕಲ್ಲಿ ಆನ್ ಬಟನ್ ಬರುತ್ತೆ. ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಎದುರುಗಡೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗ್ತೈತಾ? ಇವಾಗ ಇದನ್ನು ಯಾರು ಮಾತಾಡ್ತಾರಲ್ಲ ಪ್ರೆಸೆಂಟಾಗಿ ಕನೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ವಿಡಿಯೋ ಮಾಡ್ತಿರೋದು ಈ ಫೋನಲ್ಲಿ, ತೋರಿಸ್ತಿರೋದು ಇರೋದು. ಈಗ 20 ಮೀಟರ್ಸ್ ದೂರ ಹೋದಷ್ಟು ವಾಯ್ಸ್ ಅಷ್ಟು ಕ್ಲಿಯರಿಟಿ ಕೇಳಿಸಲ್ಲ. ಈಗ ಕನೆಕ್ಟ್ ಮಾಡಿರೋ ಫೋನಿಂದ ವಿಡಿಯೋ ಮಾಡಿದರೆ ಹೆಂಗೆ ಕೇಳಿಸುತ್ತೆ ನೋಡಿ. ಸರಿ, 20 ಮೀಟರ್ಸ್ ದೂರ ಹೋಗ್ತೀನಿ. ಇವಾಗ ಇದು ಕನೆಕ್ಟ್ ಮಾಡಿರೋ ಕ್ಯಾಮ್ರಾಕ್ಕೂ ನಾರ್ಮಲ್ ಕ್ಯಾಮ್ರಾಕ್ಕೂ ಏನು ಡಿಫ್ರೆನ್ಸ್ ಬರ್ತದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತೈತಿ. ಯಾವುದು ಆಡಿಯೋ ಎಷ್ಟು ಕ್ಲಿಯರಿಟಾಗಿ ಕೇಳಿಸುತ್ತೆ ಅಂತ ನೋಡಿ. ಇವಾಗ 20 ಮೀಟರ್ಸ್ ದೂರ ಹೋಗ್ತೀನಿ. ಇವಾಗ ಇದು ಕನೆಕ್ಟ್ ಮಾಡಿರೋ ಕ್ಯಾಮ್ರಾಕ್ಕೂ ನಾರ್ಮಲ್ ಕ್ಯಾಮ್ರಾಕ್ಕೂ ಏನು ಡಿಫ್ರೆನ್ಸ್ ಬರ್ತದೆ ಅಂತ ನೋಡಿ ನಿಮಗೆ ಗೊತ್ತಾಗತಿ. ಯಾವುದು ಆಡಿಯೋ ಎಷ್ಟು ಕ್ಲಿಯರಿಟಾಗಿ ಕೇಳಿಸತಿ ಅಂತ ನೋಡ್ರಿ. ಇವಾಗ ನಮ್ಮಕ್ಕ ಯಾವುದೋ ಜ್ಯೂಸ್ ಮಾಡ್ತಿದ್ದಾಳಂತೆ. ಬ್ರೈಟ್ ಸ್ಕಿನ್ಗೆ ಬೀಟ್ರೋಟು, ಆಮೇಲೆ ಕ್ಯಾರೆಟು,
ಶುಂಠಿ ಎಲ್ಲ ಹಾಕಿ ಏನೇನು ಮಾಡ್ತಾಳೋ ಏನು. ನಮ್ಮ ಅಕ್ಕ ಕ್ಯಾಮ್ರಾ ಫೇಸ್ ಗೈಸ್, ಕ್ಯಾಮ್ರಾದಲ್ಲೆಲ್ಲ ಬರಲ್ಲ. ಮತ್ತೆಲ್ಲ ನಿಂಬೆಹಣ್ಣು ಇರ್ತದೆ, ಅದು ಜ್ಯೂಸ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಸ್ಕಿನ್ ಬ್ರೈಟ್ ಆಗುತ್ತಂತೆ. ವಾ ಏನು ಫ್ರಿಜ್ಜಪ್ಪ ಇದು. ಪಾನಿಪುರಿ ಮಸಾಲ ನೋಡಿ ಗೈಸ್, ಇಲ್ಲಿ ಮನೇಲಿ ಇದ್ಬಿಟ್ರೆ ಏನೇನೋ ಮಾಡ್ತಾಳೆ ನೋಡ್ರಿ. ಲೆಮನ್ನ ಕಟ್ ಮಾಡಿ ಹಿಂಗೆ ಸಿಪ್ಪೆನ ಪೀಲ್ ಮಾಡಿ ಹಾಕಬೇಕು. ಕಾಣುತ್ತ ನನ್ನ ಕೈ ಫೋನ್ ಹಂಗೈತಿ, ಸೇಮ್ ವಿಡಿಯೋ ನನ್ನ ಫೋನ ತೋರಿಸ್ಲಾ ಗೈಸ್. ಇನ್ನೊಂದು ಏನಪ್ಪ ಅಂದರೆ ನಾನು ವಿಡಿಯೋ ಮಾಡೋದು ನನ್ನ ಫೋನ್ ಆಗಲ್ಲ ಸರ್ ಗೈಸ್, ನಮ್ಮ ವಿಜಯಣ್ಣನ ಫೋನಲ್ಲಿ. ಇಷ್ಟು ದಿನ ವಿಜಯಣ್ಣ ಅಂದರೆ ಯಾರಂತ ಗೊತ್ತಾ? ಇವರೇ ವಿಜಯ್ ಏನಂದರೆ, ನೋಡಿರಲ್ಲ ಅವ್ರ ಫೋನಲ್ಲಿ ವಿಡಿಯೋ ಮಾಡೋದು. ನಾನು ನನ್ನ ಫೋನಲ್ಲಿ ಮಾಡಿರೋಂಥ ಕ್ಯಾಮ್ರಾ ಕ್ವಾಲಿಟಿ ಅಂದ್ರೆ ಫುಲ್ ಸತ್ತೋಗ್ಬಿಟ್ಟೈತಿ. ನನ್ನ ಫೋನಲ್ಲಿ ಅಂದ್ರೆ ವಿಡಿಯೋ ಮಾಡೋದೇ ಇಲ್ಲ. ಯಾಕಂದರೆ ನೋಡ್ರಿ Oppo A78 ಇದರಲ್ಲಿ ಎಡಿಟ್ ಎಲ್ಲ ಇದರಲ್ಲೇ ಮಾಡೋದು, ವಿಡಿಯೋ ಮಾತ್ರ ಇದ್ರಲ್ಲಿ ಮಾಡೋದು. IQ ಹೊಸ ಫೋನ್ ಇನ್ನೂ ತಗೊಂಡು ಒಂದು ವಾರ ಆಗೈತಿ. ಇದಕ್ಕೂ ಮುಂಚೆ Vivo T2 Proದಲ್ಲಿ ಮಾಡ್ತಿದ್ದೆ, ಅದಾದಮೇಲೆ ಈಗ IQ ಅಲ್ಲಿ ಮಾಡ್ತಿರೋದು 48,000 ನೋಡಿ ಗೈಸ್. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅಂದ್ರೆ ರುಬ್ಬಿಡೋದೆ ಈಗ. ಇನ್ನು ಭಾಳ ಗಟ್ಟಿ ಇದೆ ಅದಕ್ಕೆ, ಅದು ನೀರು ಹಾಕಬೇಕು. ಹೆಂಗಾಗ್ಬಿಟ್ಟಿದೆ ಅಂತ ನೋಡಲಿ. ಈಗ ಓಪನ್ ಆಗ್ತಿಲ್ಲ, ಇದು ಓಪನ್ ಆಗ್ತಿಲ್ಲ ಗೈಸ್, ಅದು ಕಾಣಲ್ಲ. ಕರಿಯ ನೋಡ್ರಿ ಇಲ್ಲ ಆಗಿರೋದು, ಏನು ಹಂಗೆ ಆಗಿದೆ. ನೋಡ್ರಿ ನಮ್ಮ ಮನೇಲಿ ಯಾರು ಲಾಗ್ ನೋಡ್ಕೊಂತ ಕುಂತಾರಂದ್ರೆ ಸ್ಯಾಮ್ ಸಮೀರ್ ಅವ್ರದ್ದು ಲಾಗ್ ನೋಡ್ಕೊಂತ ಕುಂತಾರೆ. ದೊಡ್ಡ ಫ್ಯಾನ್ ನಾವು ಸ್ಯಾಮ್ ಸಮೀರ್ ಅವ್ರದ್ದಲ್ಲ, ಅವ್ರ ಫ್ಯಾನ್. ನಮ್ಮಮ್ಮ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮಳೆ ಆಯನಲ್ಲೇ ಇಲ್ಲಿ ಬಂದು ನೋಡ್ರಿ ಗೈಸ್ ನಮ್ಮ ಸೊಸೆ. ಆಯನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಗೈಸ್ ಫೈನಲಿ ಈಗ ಆಯಿತು. ಓಪನ್ ಮಾಡ್ಯಾವು. ಇವಳಿಗೆ ಅದನ್ನ ಹಿಡ್ಕೊಳಕ್ಕೂ ಹಾಕಿಲ್ಲ ಗೈಸ್, ಇರೋದು ನೋಡ್ರಿ ಇವಳು. ಓಪನ್ ಮಾಡಿ, ಅದಕ್ಕೆ ತಪ್ಪೇನಾಗತ್ತಳ ಅದಕ್ಕೆ. ಅಪ್ಪ ದೇವರಾಣಿಗೂ ಕುಡಿಯಲ್ಲ ಗೈಸ್. ಸೀರಿಯಸ್ಲಿ ನೀನು ಕುಡಿದು ನೋಡು, ರಿಸಲ್ಟ್ ನೀನೇ ಯಾರೋ ಅದು ಏನೇ ಫೈನಲಿ ಜ್ಯೂಸ್ ಆಯಿತು. ಸೊ ಗಾಯ್ಸ್ ನೋಡಿದ್ರಲ್ಲಿ ಈಗ ಇದ್ರ ಕ್ವಾಲಿಟಿ ಅದನ್ನ ನಾನು ನಿಮಗೆ ಎರಡೂ ಅಕ್ಕಪಕ್ಕ ಹಾಕ್ತೀನಿ, ಯಾವ್ದು ಕ್ವಾಲಿಟಿ ಹೆಂಗೆ ಚೆನ್ನಾಗಿ ಬರ್ತದೆ ಅಂತ ನೋಡ್ರಿ. ಇಲ್ಲ ಫಸ್ಟ್ ಇದನ್ನ ಆ ಕ್ವಾಲಿಟಿ ಹಾಕಿ, ನಾರ್ಮಲ್ ವಿಡಿಯೋ ಕ್ಯಾಮ್ರಾ ಕ್ವಾಲಿಟಿ ಹಾಕಿ, ನೆಕ್ಸ್ಟ್ ಈ ಕ್ವಾಲಿಟಿ ಮೈಕ್ ಕನೆಕ್ಟ್ ಮಾಡ್ಕೊಂಡು ಹಾಕಿರೋದು ಹಾಕ್ತೀನಿ. ಕ್ವಾಲಿಟಿ ಅದು ಚೆನ್ನಾಗಿದೆ ಅಂತ ನೋಡ್ರಿ. ನನಗೇನೋ ಭಾಳ ಇಷ್ಟ ಆಯಿತು ಇದು. ಓಕೆ, ನಾನು ತಗೊಂಡಿರೋದು ಕಮ್ಮಿ ಪ್ರೈಸಲ್ಲಿ, ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದಿರೋದಕ್ಕೆ ಇದು ಸಣ್ಣ ಪ್ರೈಸಲ್ಲಿ ಬರೀ 400 ರೂಪೀಸಲ್ಲಿ ತಗೊಂಡಿರೋದು. ನಿಮಗೂ ಯಾವ್ದಾರ ಈ ಥರ ಪ್ರಾಡಕ್ಟ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ. K8 ವೈರ್ಲೆಸ್ ಮೈಕ್ರೋಫೋನ್ ಅಂತ ಚೆನ್ನಾಗಿದೆ, ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ.